ಅದಿತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಯಾವ ಹೀರೋಯಿನ್ಗೂ ಕಮ್ಮಿನೇ ಇಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಗುತ್ತೆ. ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಖುಷಿ ಕಣೆ. ನೆನ್ನೆ ಮೊನ್ನೆ ಅಷ್ಟೇ ನೀನು ನನ್ನ ಸೆರೆಗೆ ಹಿಡ್ಕೊಂಡು ನಾನು ಹಿಂದಿಂದೇನೆ ಓಡಾಡ್ತಿದ್ದೆ. ಈಗ ನೋಡು, ಮದುವೆ ವಯಸ್ಸಿಗೆ ಬಂದು ನಾಳೆ ಮದುವೆನೂ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಮ್ಮ, ಪ್ರಪಂಚದ ನಿಯಮನೇ ಹಾಗೆ. ಗಿಡ ಮರವಾಗ್ಲೇಬೇಕು, ಮಕ್ಕಳು ದೊಡ್ಡವರಾಗ್ಲೇಬೇಕು. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು ಅಂತ ನೀನೇ ತಾನೇ ಹೇಳಿದ್ದು. ಇವಾಗ ನೀನೇ ಹೇಳ್ತಾ ನಿಂತ್ರೆ ಯಾಕೆ ನಿಮ್ಮಮ್ಮ ಸಂತೋಷಕ್ಕೂ ಆಡ್ಬಾರ್ದಾ? ಸರಿ. ಏಯ್, ಹಾಕ್ತೀನಿ ನೋಡು. ಮತ್ತೆ ನೀನ್ ಹಿಂಗೆಲ್ಲ ಅಳ್ತಾ ಇರಬಾರ್ದು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಪ್ಪ ಅಂಜು ಎಲ್ಲಿ ಕಾಣಿಸ್ತಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಆಗ್ಲಿಂದ ನಾನು ಹುಡುಕ್ತಾ ಇದ್ದೀನಿ. ಅಪ್ಪ ಮಗಳು ಇಬ್ರು ಕಾಣ್ತಾ ಇಲ್ಲ. ರೀ, ಎಲ್ಲಿದ್ದೀರಾ? ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಪ್ಪ. ಬೇಗ ಬನ್ನಿ. ಅಂಜು, ಬೇಗ ಬಾ ಅಮ್ಮ. ಈ ಹುಡುಗಿನೋ? ಏನ್ರಿ ನೀವು? ಎಲ್ರು ಕಾಯ್ತಾ ಇದ್ದೀವಿ, ಶಾಸ್ತ್ರ ಶುರು ಮಾಡ್ಬೇಕು. ತಡ ಆಯ್ತಲ್ವಾ? ಬನ್ನಿ ಬನ್ನಿ. ಬಂದ್ರಲ್ಲ ಬಿಡಮ್ಮ. ಇದಂತೂ ವಿಕ್ರಾಂತು ಯಾವಾಗ ಬಂದ್ರಪ್ಪ? ಈಗ ತಾನೇ ಬಂದ್ಯಪ್ಪ. ಅದ್ ಸರಿ, ನೀವೆಲ್ಲಿ ಹೋಗಿದ್ರಿ? ಅದಕ್ಕೆ ಎಲ್ಲರನ್ನೂ ತೋರಿಸ್ತೀನಿ ನೋಡಿ. ಅಮ್ಮ ಹೇಗಿದ್ಯಮ್ಮ ಮುದ್ದು ಸೊಸೆ? ಬಾಬಾ. ಅಕ್ಕ ಹಾಯ್ ಮಾಡು. ಹಾಯ್ ಅತ್ತಿಗೆ. ಅಂಜು, ಅಪ್ಪ. ವೇದಾಂತ್, ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ನೀನ್ ಈ ಟೈಮಲ್ಲಿ ಈ ತರ ಎಲ್ಲ ಮಾಡಿದ್ರೆ ನಮಗ್ ತುಂಬಾ ತೊಂದರೆ ಆಗುತ್ತೆ. ಈ ವಿಷಯ ಏನಾದ್ರೂ ಜನಕ್ಕೆ ಗೊತ್ತಾದ್ರೆ ತುಂಬಾ ತಪ್ಪು ತಿಳ್ಕೊತಾರೆ. ನಮ್ ಜೀವನನೇ ಹಾಳಾಗೋಗುತ್ತೆ. ಆಮೇಲೆ ನಾವು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗತ್ತೆ. ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ಬಿಡು. ತಮ್ಮಯ್ಯ ಅಂತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ನಾನು ನಿಮ್ಮ ತಂದೆ ಕಣಮ್ಮ, ನನಗಷ್ಟು ಗೊತ್ತಾಗಲ್ವಾ? ಅಪ್ಪ, ಅದಿತಿ ಹೋದ್ಮೇಲೆ ಒಬ್ಬಳೇ ಆಗ್ಬಿಡ್ತೀನಿ ಅಂತ ತಾನೆ? ಹೆಣ್ಣಾಗಿ ಹುಟ್ಟಿದ್ಮೇಲೆ ಒಂದಲ್ಲ ಒಂದು ದಿವಸ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕು. ನಿನಗೆ ಬೇಜಾರಾದಾಗಲೆಲ್ಲ ನಿಮ್ಮ ಅಕ್ಕಂದ್ರ ಮನೆಗೆ ಹೋಗಿ ಬಂದು ಮಾಡ್ಬೋದು. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು.
ಬೇಜಾರಾಗಬೇಡ. ಸರಿಯಪ್ಪ. ಮಂಜು ಯಾಕೆ ಬೇಜಾರಾಗಿದ್ದಾಳೆ? ತೇಜಸ್ ಏನಾದರೂ ಇವಳಿಗೂ ಎದುರಿಸ್ತಾ ಇದ್ದಾನ? ಅದಕ್ಕೇನಾದರೂ ಇವಳು ಗಾಬರಿ ಆಗಿದ್ದಾಳ? ಅಪ್ಪ, ಯಾರ್ದಪ್ಪ ಫೋನು? ಮಾತಾಡಿ ಅಪ್ಪ. ಮಾವ, ನಾಳೆ ಅದಿತಿ ಮದುವೆ ನಡೆಯೋದು ಧ್ರುವನ್ ಜೊತೆ ಅಲ್ಲ, ಈ ತೇಜಸ್ ಜೊತೆ. ಅದನ್ನ ಯಾರು ಬಂದರೂ ತಪ್ಸಕ್ಕಾಗಲ್ಲ. ನಾಳೆ ನಾನು ಹೇಳಿದ ಜಾಗಕ್ಕೆ ಅದಿತಿನ ಕರ್ಕೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮಗಳ ವಿಡಿಯೋ ಎಲ್ಲರ ಮೊಬೈಲಲ್ಲೂ ಓಡಾಡುತ್ತೆ. ಆಮೇಲೆ ಇನ್ನೊಂದು ವಿಷಯ, ಇದನ್ನ ವೇದಾಂತ್ ಹೇಳಿ ಅವನೇನೋ ಬಂದು ನಂಗೆ ಮಾಡ್ಬಿಡ್ತಾನೆ, ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಅಂತ ಅನ್ಕೋಬೇಡಿ. ಹಾಗೇನಾದ್ರೂ ಮಾಡಿದ್ರೆ ಅಪ್ಪ ಮಗಳು ತಲೆ ಎತ್ಕೊಂಡು ಓಡಾಡಬಾರ್ದು. ಯಾರ್ದಪ್ಪ ಫೋನು? ಯಾರ್ದು ಇಲ್ಲ ಕಂದ, ಆಫೀಸ್ನಿಂದ. ಆ ಯತೀಶ ಸರಿಯಾಗಿ ಕೆಲ್ಸಕ್ಕೆ ಬರ್ತಾ ಇಲ್ವಂತೆ. दीपेन हरते पापं पूजा दीपं नमोस्तुते. ओम दीप महालक्ष्म्यै नमः. दीप देवताभ्यो नमः. ಸಾಕಾಗ್ ಸರ್, ಇದೇನ್ ಪೂಜೆ ಹೇಳಿ? ನೀವೇ ಹೇಳಿ. ಅಗ್ನಿ ಪೂಜೆ. ನಿಮ್ಗೆ ಗೊತ್ತು? ಮದುವೆ ಆಗದೆ ಇದ್ರು ಮದುವೆ ಬಗ್ಗೆ ಪೂರ್ತಿಯಾಗಿ ಎನ್ಸೈಕ್ಲೋಪೀಡಿಯಲ್ಲಿ ಓದಿ ತಿಳ್ಕೊಂಡಿರೋ ಏಕೈಕ ವ್ಯಕ್ತಿ ನಾನೇ. ನಿಮ್ ಮದುವೆ ಮುಂಚೆನೆ ಎಲ್ಲ ತಿಳ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಮದುವೆ ಆಗ್ತಾ ಇಲ್ಲ. तस्मै श्री गुरुवे नमः. ಓಂ ಇಷ್ಟದೇವತಾ ಕುಲದೇವತಾನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಈ ಸಂಸಾರ ಸುಖಮಯವಾಗಿರಲಿ ಅಂತ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ಅಗ್ನಿದೇವಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವೈಜಯಂತಿ ಪಾಪ ಬರೀ ಹೆಣ್ಮಕ್ಳಿರೋ ಮನೆ ಕಣೆ. ಆ ಪರೇನು ಮಂಜು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹೋಗಿ ಅವ್ರಿಗೇನಾದ್ರೂ ಸಹಾಯ ಮಾಡೆ. ಅಮ್ಮ, ಪೂಜೆ ನಡೀತಾ ಇದೆ, ಎಲ್ರೂ ಇಲ್ಲೇ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಬಂದಾಗ್ಲಿಂದ ನನ್ನ ಜೊತೆಲೇ ಇದೆಯಾ. ಹೋಗಿ ಅವ್ರಿಗೇನಾದ್ರೂ ಕೆಲಸ ಮಾಡಬಾರ್ದಾ? ಅಮ್ಮ, ಎಲ್ಲ ಕೆಲಸ ಮುಗ್ದಿದೆ, ಎಲ್ರೂ ಇಲ್ಲೇ ಇದ್ದಾರೆ, ಯೋಚನೆ ಮಾಡ್ಬೇಡ. ಆ ಥರದ್ದು ಯಾವ ಕೆಲಸನೂ ಇಲ್ಲ, ಎಲ್ಲ ಆಗಿದೆ. ಆದ್ರೂ ಏನಾದ್ರೂ ಕೆಲಸ ಮಾಡ್ಬೇಕು ಕಣೆ. ಮಗನ್ ಮದ್ವೆಯಲ್ಲಿ ತಾಯಿ ಸುಮ್ಮನೆ ಕೂತಿದ್ರೆ ಹೇಗೆ? ಅಮ್ಮ, ಬೇಡ. ಅಜ್ಜಿ ಯಾವಾಗ್ಲೂ ವೈಜಯಂತಿ ಅಮ್ಮನ್ನ ತನ್ನ ದೊಡ್ಡ ಮಗಳು ಅಂತಾನೆ ಅನ್ಕೊಂಡಿರೋದು. ಸೊ ದೊಡ್ಡ ಮಗಳು ಅರ್ಥದಲ್ಲಿ ಧ್ರುವ ಅವ್ರಿಗೆ ಮಗನೇ ಅಲ್ವಾ, ಹಾಗೆ ಹೇಳ್ತಾ ಇದಾರಷ್ಟೇ. ಹಿರಿಯರು ಯಾರು ಬಂದು ಹುಡುಗನಿಗೆ ಕಂಕಣ ಕಟ್ಟಿಸಿ
ನೀವೇ ತಾನೇ ಲಕ್ಷ್ಮೀಕಾಂತ್ ಅಂದ್ರೆ? ಹೌದು ಹೌದು, ನಾನು ಲಕ್ಷ್ಮೀಕಾಂತ. ಇವ್ರು ಹೇಳ್ತಾರೆ ಎದ್ದೇಳು ಮಂಜುನಾಥ ಯಾರು? ಓಹ್, ನಮ್ಮ ಸ್ವಾಭಿಮಾನಿ ಮಂಜು ಅಪ್ಪ. ಅವ್ರ ಫ್ರೆಂಡ್ ಇವರು ಅಂದಮೇಲೆ ಇವರು ಸೀದಾ ಸಾದಾ ಮನುಷ್ಯನೇ ಆಗಿರ್ತಾರೆ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ಎಲ್ಲ ಕ್ಷೇಮನಾ? ಮದ್ವೆ ಕಾರ್ಯ ಎಲ್ಲ ಹೇಗ್ ನಡೀತಾ ಇದೆ? ನಮ್ಮ ಅಧ್ಯಕ್ಷತೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಏನಂದ್ರೆ? ಅದೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ ಅಂದ್ರೆ ಸಾರ್ಥಕ್ ಸರ್. ನೀವು ಮದುವೆಗೆ ಬಂದಿರೋ ಹುಡುಗಿರ್ನ ನೋಡ್ಕೊಂಡು ಏನೇನೋ ಕೇಳಿಸ್ಕೊಂತ ಇದ್ದೀರಾ. ನೀವ ನೋಡ್ತೀರ? ನಾನೇ ಈ ಅಪ್ಪ ಏನೇನು ಕರೀತಾನೆ? ಹೇಳಿ ಸರ್. ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಹತ್ರ ಒಂದು ಸೀಕ್ರೆಟ್ ವಿಚಾರ ಮಾತಾಡಬೇಕಾಗಿತ್ತು. ಸೀಕ್ರೆಟ್ ವಿಚಾರನಾ? ಲಕ್ಷ್ಮಿ ವಿಚಾರನಾ? ಅಂದ್ರೆ ಈ ಲಕ್ಷ್ಮಿ ಅಲ್ಲ, ನನ್ನ ಮಗಳು ಲಕ್ಷ್ಮಿ ಬಗ್ಗೆ. ಅವ್ರಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಮಗಳನ್ನ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರೋ ಹೇಳಿದ್ರು ನೀವು ಹುಡುಗಿನ ಹುಡುಕ್ತಾ ಇದ್ದೀರಾ ಅಂತ. ಹೌದೌದು, ಹುಡುಕ್ತಾ ಇದ್ದೀನಿ. ತುಂಬಾ ವರ್ಷದಿಂದ ಹುಡುಕ್ತಾನೇ ಇದ್ದೀನಿ. ಈಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಾಯ್ತ್ರಿ ನಿಮ್ಗೆ? ಏನೂ ಇಲ್ಲ ಸಾರ್ಥಕ್ ಸರ್, ಅದು ನಮ್ಮೂರ್ ಕಡೆಯವರಂತೆ. ಮಳೆ ಬೆಳೆ ಎಲ್ಲ ಹೇಗಿದೆ ಅಂತ ವಿಚಾರಿಸ್ಕೊತಾ ಇದ್ದೆ. ವಿಚಾರಿಸಿ. ಯಾಕೊಂತರ ಇದ್ದೀರಾ? ಜರ್ನಿಂಗ್ ಓಕೆ ಅಪ್ಪ. ಏನಾದ್ರು ಫೋನ್ ಮಾಡಿದ್ನಾ? ಯಾಕೆ ಗಾಬರಿ ಆಗಿದ್ದೀರಾ? ಈ ವಿಷಯನ ನನ್ನಲ್ಲೇ ಮುಚ್ಚಿಟ್ಕೊಂಡು ನನಗೆ ನಾನೇ ನೋವು ಕೊಟ್ಕೊಳ್ಳೋ ಬದಲು ವೇದಾಂತ ಹತ್ರ ಹೇಳ್ಬಿಡೋದೇ ಒಳ್ಳೇದು. ಇದನ್ನ ವೇದಾಂತ ಹೇಳಿ ಅವನೇನೋ ಬಂದು ನಂಗೆ ಮಾಡ್ಬಿಡ್ತಾನೆ, ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಅಂತ ಅನ್ಕೋಬೇಡಿ. ಹಾಗೇನಾದ್ರೂ ಮಾಡಿದ್ರೆ ಅಪ್ಪ ಮಗಳು ತಲೆ ಎತ್ಕೊಂಡು ಓಡಾಡಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಹೀಗಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಟ್ರೈನ್ ಮೇಲೆ ಕೆಲಸಗಳು ಒತ್ತಡಗಳು ಸಹಜ ಅಲ್ವಾ? ಬಂದಿರೋರು ಯೋಗಕ್ಷೇಮ ವಿಚಾರ ಎಲ್ಲ ಏರ್ಪಾಡು ಮಾಡಬೇಕು. ಅದಕ್ಕೆ ನಾನು ಯಾವತ್ತೂ ಈ ಕುಂಬಳಕಾಯಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದು ಅಮ್ಮ, ಇಷ್ಟು ದಿನ ಇವಳು ಬರೀ ನಮ್ಮ ತಂಗಿ ಆಗಿದ್ಲು, ಆದ್ರೆ ಇನ್ಮೇಲೆ ಓರ್ಗಿತ್ತಿ ಆಗ್ತಾಳೆ. ಅಮ್ಮು, ಮಿಕ್ಕಣ್ಣ ಹೇಳ್ತಾ ಇದ್ದ, ಈ 3 ಜನ ಅಕ್ಕ ತಂಗಿಯಂದ್ರ ಹೆಸರನ್ನ ಗಿನ್ನೆಸ್ ರೆಕಾರ್ಡ್ಗೆ ಸೇರಿಸ್ಬೇಕು ಅಂತ ಇದ್ದಾನಂತೆ. ಯಾಕೆ? ನಾವಂತ ಸಾಧನೆ ಏನ್ ಮಾಡಿದೀವಿ? ನೀವಿಬ್ರು ನಮ್ಮ ಮನೆ ಸೊಸೆಂದ್ರ ಆಗಿದ್ದೀರಾ. ಇವಾಗ ಈ ಕುಂಬಳಕಾಯಿ ಮನೆ ಸೊಸೆಯಾಗಿ ಬರ್ತಾ ಇದ್ದಾಳೆ. ಮೂರು ಜನ ಅಣ್ಣ ತಮ್ಮಂದ್ರಿಗೆ 3 ಜನ ಅಕ್ಕ ತಂಗಿ ಅಂದ್ರು ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ಮದುವೆ ಆಗಿ ಬರ್ತಾ ಇರೋದು. ಅದಕ್ಕೋಸ್ಕರ ಇದು ಯಾವ ಸಾಧನೆ ಕಮ್ಮಿ ಇದೆ? ಅದಕ್ಕೆ ಹಾಗಿದ್ರೆ ನಮ್ಮನ್ನು ವೀಕೆಂಡ್ ವಿತ್ ರಮೇಶ್ ಕರೀತಾರೆ ಅಂತ ಆಯ್ತು. ಹೇಳಿಲ್ವಾ? ನೆಕ್ಸ್ಟ್ ವೀಕ್ ನೀವು 3 ಜನ ಅಕ್ಕ ತಂಗಿ ಅಂದ್ರೆ ಗೆಸ್ಟು. ಏನ್ ಎಲ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಅದೇ ಬಾವಾ, ನಮ್ಮ ಹೆಸರನ್ನ ನೀವು ಯಾವಾಗ ಗಿನ್ನಿಸ್ ರೆಕಾರ್ಡಿಗೆ ಸೇರಿಸ್ತೀರಾ ಅಂತ ಮಾತಾಡ್ತಾ ಇದ್ದೆ. ಹಾ, ಸೇರ್ಸೋಣ.
ರೌಡಿ ನದ್ನಿ ನನಗೊಂದು ಡೌಟ್. ಏನು? ಮೊದಲೇ ನೀವೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಥರ ಯಾವಾಗಲೂ ಒಟ 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 ಅಂತ ಮಾತಾಡ್ತಾ ಇರ್ತೀರಾ. ಇನ್ನು ನಿಮ್ಮಿ ಟೀಮ್ಗೆ ಚೋಟಾ ನದ್ನಿ ಜಾಯ್ನ್ ಆದರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಅನ್ಸುತ್ತಲ್ವಾ? ಆಕ್ಚುಲಿ ನಮ್ಗೆ ಐಡಿಯಾನೇ ಇರಲಿಲ್ಲ. ಒಳ್ಳೆ ಐಡಿಯಾ ಕೊಟ್ರಿ ಬಾವಾ. ಆಯ್ತಾ? ಆಯ್ತು. ಓ, ಹಾಗಾದ್ರೆ ನಾನು ಈ ಮದ್ವೆಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಿಲ್ಲ, ನನ್ನ ಮದ್ವೆಲಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ನಮ್ಮ ಮದ್ವೆಲ್ಲ ಸರಿ. ಆಗ ಸುಮಾರಾಗಿದ್ದೆ. ನನ್ನ ಮದುವೆ ಆದ್ಮೇಲೆ ಚೆನ್ನಾಗಿ ಕಾಣಕ್ ಶುರು. ಇದಕ್ಕೇನ್ ಕಮ್ಮಿ ಇಲ್ಲ. ವೇದಾಂತ್, ನನಗೊಂದು ಆಸೆ. ಏನ್ ಹೇಳು? ಅದು ಅದು ನನಗೂ ಅದೇ ಆಸೆ. ಬಟ್ ಧ್ರುವನ್ ಮದ್ವೆ ಮುಗಿದ್ಬಿಡ್ಲಿ ಆಮೇಲೆ. ಹೆಚ್ಚಿ ಅದಲ್ಲ ಕಣಯ್ಯ. ಮತ್ತೆ ನನಗೆ ನಾವಿಬ್ರು ಮತ್ತೆ ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಮತ್ತೆ ಮದ್ವೆನಾ? ಅದಿತಿ ರಾಜಣ್ಣನ್ ಮದ್ವೆ ನೋಡ್ತಾ ಇದ್ರೆ ಮತ್ತೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಅಜಾರಿ, ನಾ ಮತ್ತೆ ಮದ್ವೆ ಆಗ್ಬೇಕು ಅಂದ್ರೆ 60 ವರ್ಷ ಆಗ್ಬೇಕು. ಷಷ್ಠಿ ಪೂರ್ತಿ ಆಗುತ್ತಲ್ಲ ಆಗ. ಈಗಾಗಲ್ಲ. ಈಗ ಬೇಕಾದ್ರೆ ಸೆಕೆಂಡ್ ರೌಂಡ್ ಹನಿಮೂನ್ ಮಾಡ್ಕೊ. ಓಕೆನಾ? ಏಯ್ ಬಜಾರಿ, ಕಾಲಲ್ಲಿ ಇದ್ದೆ ಅಲ್ವಾ? ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹೆಣ್ ಕರ್ಕೊಂಬನ್ನಿಪ್ಪ. ಸಾರ್ಥಕ್ ಸರ್, ಕುಂಬಳಕಾಯಿ ಮೇಡಮ್ ಬಂದ್ರೆ ನೋಡಿ ಎಷ್ಟು ಮುದ್ದೆ ಕಾಣಿಸ್ತವ್ರೆ. ಅವಳೀಗ ಮದ್ವೆ ಹೆಣ್ಣು, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಸರಿ ಸರಿ ಆಯ್ತು. ಅದು ಪಂಚಾಯತ್ಗೆ ಪಂಚಿ ಇಟ್ಕೊಳ್ಳಿ. ಅದು ಅದು ಏನ ಅದು ಪಂಚೆ ಅದು ಅಂತ್ರಪಟ ಅದು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಲಕ್ಷ್ಮೀಪತೆ. ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ.
ಅಂತರ್ಪಟ ಇಳಿಸಿ. ಅಳ್ತಿದ್ಯಮ್ಮ? ಯಾಕಮ್ಮ, ಏನಾಯ್ತು? ಇಷ್ಟು ದಿನ ನನ್ನ ಮನೇಲಿ ಬೆಳೆದ ಮಗಳು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಿದ್ದಾಳೆ. ಯಾಕೋ ಮನಸ್ಸು ತುಂಬ ಭಾರ ಅನಿಸ್ತಿದೆ ಕಡೆ. ಅವಳನ್ನ ಬಿಟ್ಟು ಹೇಗಿರೋದು? ಅಮ್ಮ, ನೀನು ಅವಳಿಗೆ ಸಮಾಧಾನ ಮಾಡ್ಬೇಕಾಗಿರೋಳು. ನೀನೇ ಹತ್ರ ಹೇಗೆ ಹೇಳು? ಅಲ್ಲ ಕಣೆ, ಈ ಮನೇಲಿ ಓಡಾಡ್ಕೊಂಡಿದ್ದವಳು ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗ್ತಿದ್ದಾಳೆ. ನನ್ಗೆ ಅಳು ಬರಲ್ವಾ ಹೇಳು? ಹೆತ್ತವ್ರ ಸಂಕಟ ನಿನ್ಗೆ ಹೇಗೆ ಗೊತ್ತಾಗಬೇಕು? ಅಮ್ಮ, ಅದಿತಿ ಮದುವೆ ಮಾಡ್ಕೊಂಡು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಿದ್ದಾಳ. ಅವಳು ನಮ್ಮನೆಗೆ ತಾನೇ ಬರ್ತಾ ಇರೋದು. ಅಂಥದ್ರಲ್ಲಿ ಅಳದೇನಿಕ್ಕೆ? ಅಮ್ಮ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಹಾಗಂತ ಅಳ್ತಾ ಕೂರೋದ್ರಲ್ಲಿ ಅಕ್ಕನೂ ಸಿಗ್ತೀವಿ. ನೀನ್ 3 ಜನ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರ್ಬೋದು. ಇಂಥ ಅವಕಾಶ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ಈಗ ಅಳೋದನ್ನ ನಿಲ್ಲಿಸಿ ಸಮಾಧಾನ ಮಾಡ್ಕೊ. ನೀವಿಬ್ರು ಜೊತೆಗಿದ್ದೀರಿ ಅಂತಾರೆ ನನಗೊಂದು ಧೈರ್ಯ. ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಅಪ್ಪ, ನೀವ್ ಕಾಲ್ ಮಾಡಿ ಬರ್ಲೇಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ದ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಯಾರಿಗೂ ಹೇಳ್ದೆ ಬಂದೆ. ಯೋಯ್ ಅಯೋಗ್ಯ, ನನ್ನ ಮಗಳನ್ನು ಹೆದರ್ಸಿದ್ಯೇನೋ? ಇವನು ಹೆದರ್ಸ್ದ ಅಂತ ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಓ, ನಿಮ್ಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಲ್ವಾ? ನಿಮಗ್ ಬಂದಿರೋ ವಿಡಿಯೋ ನಿಮ್ ಮಗಳಿಗೂ ತಲುಪಿದೆ. ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ನೀನೇನು ಹೆದರ್ಕೋಬೇಡ ಮಗಳೇ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಮ್ಮನ್ನು ನಾನು ಕಾಪಾಡ್ತೀನಿ. ಓ, ಏನ್ ಸುಮ್ಮನೆ ಇದೀನಿ ಅಂತ ಅಪ್ಪ ಮಗಳು ಇಬ್ರು ಜೋರಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ ಅದಿತಿ ಜೊತೆ ನನ್ನ ಮದುವೆ ಮಾಡ್ಸಲ್ವಾ? ನಿನ್ನಂತ 3 ಬಿಟ್ಟವನಿಗೆ ನನ್ನ ಮಗಳನ್ನು ಕೊಡೋದಿಲ್ಲ. ನೋಡು, ಇವತ್ತು ಅವಳು ಮದುವೆ ನಡೀತಾ ಇದೆ. ಇನ್ನು ಮೇಲೆ ನಮ್ಮ ತಂಟೆಗೆ ನೀನು ಬರಬೇಡ. ಮೊದಲು ಆ ವಿಡಿಯೋನ ಡಿಲೀಟ್ ಮಾಡು. ಡಿಲೀಟ್ ಮಾಡು ಒಂದೇ. ನಿಮ್ ಧೈರ್ಯ ಮೆಚ್ಚಲೇಬೇಕು ಮಿಸ್ಟರ್ ಮಂಜುನಾಥ್. ನನ್ ಮುಂದೆನೆ ಕತೆ ಕಟ್ತಿರಲ್ಲ. ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಸರಿ, ನಾನು ಈ ವಿಡಿಯೋ ಡಿಲೀಟ್ ಮಾಡಲ್ಲ. ಈಗಲೇ ಇವಳು ವಿಡಿಯೋ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಹಾಕ್ತೀನಿ. ಅಲ್ಲಿಂದ ಒಂದೇ 1 ಸೆಕೆಂಡ್ ಎಲ್ಲ ಕಡೆ ಶೇರ್ ಆಗುತ್ತೆ. ಹೇ ಅಂಜಲಿ, ನೀನ್ ಸ್ಟಾರ್ ಆಗ್ಬಿಡ್ತೀಯ ಕಣೆ. ಇಲ್ಲಪ್ಪ, ಆರಾಮಾಗಿದ್ದೀನಿ. ನನಗೆ ಯಾಕೋ ನೀವು ದುಃಖ ಮಾಡ್ಕೊಳ್ತಿದ್ದೀರಾ ಅನಿಸ್ತದೆ. ಇಸ್ ಎವ್ರಿಥಿಂಗ್ ಓಕೆ? ಇಲ್ಲಪ್ಪ, ಇವತ್ತು ನನ್ನ ಮಗ ಧ್ರುವನ್ ಮದ್ವೆ ಅಲ್ವಾ, ಅದಕ್ಕೆ ಖುಷಿಯಾಗಿದ್ದೀನಿ.
ಹೆದರ್ಕೊಳ್ಳೋದೇನಿದೆ? ನಾವೆಲ್ಲ ನಿಮ್ಮನ್ನ ಅಮ್ಮ ಅಂತ ಬಾಯಿ ಬಿಟ್ಟು ಕರಿತೀವಿ. ಅಂದಮೇಲೆ ನೀವು ನಮ್ಮನ್ನ ಮಕ್ಳು ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾವು ಅಧಿಕಾರ ಕೊಟ್ಟಿರೋದು ನಿಮಗೆ ಮಾತ್ರ. ಅಣುವಣುವಣು ನೀ ಅಮ್ಮ ಅಮ್ಮ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಪುರೋಹಿತರ ನಿಮಿಷ. ಯಾಕೆ ಮೂಲ್ಯ, ಏನಾಯ್ತು? ವೇದಾಂತ್, ಅಪ್ಪ ಎಷ್ಟೊತ್ತಾದರೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ಟೆನ್ಷನ್ ಆಗ್ತದೆ. ಸರಿ ಬಜ, ನಾನು ಕರ್ಕೊಂಬರ್ತೀನಿ. ಪುರೋಹಿತ್ರೆ, ಒಂದು ನಿಮಿಷ. ವಿಕ್ಕಿ ಅವರೇ, ಅಪ್ಪ ಎಲ್ಲಿಗೆ ಹೋಗಿರ್ಬೋದು? ಗೊತ್ತೇಂಟಿ, ಅಗ್ರಜ ಹೋಗಿದ್ದಾನಲ್ಲ, ಕರ್ಕೊಂಬರ್ತಾನೆ. ಅಂಜು ಎಲ್ಲಿ ಹೋದ್ರು?